ಮಾನ್ಯ ಸಭಾಪತಿಗಳೇ, ಅನಿಲ್ ಕುಮಾರ್ ಹೇಳಿರ್ತಕ್ಕಂಥ ವಿವರವಾದ ಉತ್ತರನ್ನ ಕೊಟ್ಟಿದ್ದೇನೆ. ಈ ಕೃಷಿ ಜಮೀನಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ವಾಲ್ಮೀಕಿ ಕಾಂಗ್ರೆಸ್ಗೆ ಹೇಳಿ ಧಿಕ್ಕಾರ. ಲೂಟಿ ಹಣ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಯಾವುದಾದ್ರು ಒಂದು ಹ್ಯಾಮ್ಲೆಟ್ ಅಲ್ಲಿ ಅಥವಾ ಒಂದು ಹಳ್ಳಿ ಅನಾಥರೈಸ್ಡ್ ಆಗಿ ಆ ಒಂದು ಪರಿಸರವನ್ನ ಬಿಟ್ಟು ಬೇರೆ ಕಡೆ ಮನೆ ಅದನ್ನ ಅವರು ರೆಗ್ಯುಲರೈಸ್ ಮಾಡಿ ಕಂದಾಯ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ಅದನ್ನ RDPR ಡಿಪಾರ್ಟ್ಮೆಂಟ್ನವರು ಅದನ್ನ ಮಾಡಿ ಅವರಿಗೆ ಈ ಅದು ಅವರಿಗೆ ಎಲ್ಲ ಲೆಜಿಟಿಮೇಟ್ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಇದನ್ನ ಕೇಂದ್ರ ಸರ್ಕಾರ ಕೂಡ ಇದನ್ನ ಗಮನಿಸಿ ನೀವು ಈ ಕೇಂದ್ರ ಸರ್ಕಾರ ಬಂದಿದ್ದಾರೆ, ಗ್ರೌಂಡ್ ಸರ್ವೆ ಮಾಡ್ತಾರೆ, ಸ್ಟೇಷನ್ ಸರ್ವೆ ಇದೆಲ್ಲ ಮಾಡಿ ನಾವು ಇದನ್ನ ಗುರುತಿಸಿ ಅವರಿಗೆ ಮಾಡ್ತೇವೆ. ಆದ್ರಿಂದ ದಿನಗಳಲ್ಲಿ ನಮಗೆ ಸರ್ವೆ ಮಾಡಿ ಆ ಪ್ರದೇಶವನ್ನು ಅವಕಾಶ ಕಾನೂನಿನಲ್ಲಿ ಈಗ ಇಲ್ಲ, ಅದರಿಂದ ಈಗ ನಾವು ಏನು ಸ್ವಾಮಿತ್ವ ಯೋಜನೆಯನ್ನು ಅದರಲ್ಲಿ ಸ್ಟೇಷನ್ ಅದು ಸ್ಪೆಸಿಫಿಕ್ ಆಗಿ ಗುರುತಿಸಿ ಅದನ್ನ ಈ ಸ್ವತ್ತು ಅಂತ ಕೊಡ್ತೇವೆ. ಲೆಜಿಟಿಮೇಸಿ ಬರುತ್ತೆ ಅವರಿಗೆ. ಯಾವ ರೀತಿ ಗ್ರಾಮ ಠಾಣದಲ್ಲಿ ಇದ್ರೆ ಲೆಜಿಟಿಮೇಸಿ ಬರುತ್ತೆ, ಅದೇ ರೀತಿ ಗ್ರಾಮದಲ್ಲಿ ಈ ಸ್ವತ್ತು ಕೊಟ್ಟಾಗ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಲೆಜಿಟಿಮೇಸಿ ಬರುತ್ತೆ. ಅದನ್ನ ನಾನು ಸದಸ್ಯರ ಗಮನ ಸರ್ವೆ ಮಾಡೋದು 30 ವರ್ಷ ಸರಿ ಮಾಡಬೇಕು ಅಂತ ಇದೆ. ಆದ್ರೆ ಇಲ್ಲಿಯವರೆಗೂ ಸರ್ವೆ ಆಗಲಿಲ್ಲ. ಈಗ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಸರ್ವೆಯನ್ನು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಸಭಾಪತಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೂ ಸ್ವಾಮಿತ್ವ ಅಂತೇನು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದರಿಂದ ಇವತ್ತು ನಾವು ಗ್ರಾಮ ಠಾಣೆಗಳ ಬಿಟ್ಟು ಹೊರಗಡೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಸ್ವತ್ತು ಮಾಡಿಕೊಡ್ತೀವಿ ಅಂತೇಳಿ ಸ್ವಾಮಿತ್ವ ಯೋಜನೆ 2020 ಬಂದಿದೆ. ನಾವು 2026 ಈವರೆಗೂ ಆ ಯೋಜನೆಯಲ್ಲಿ ಒಂದೇ ಒಂದು ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಇವತ್ತು ಏನ್ ಹಿಂದೆ ಸಿದ್ದರಾಮಯ್ಯನವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಆವತ್ತು ಆ ಸರ್ಕಾರದ ಅವಧಿಯಲ್ಲಿ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಗ್ರಾಮ ಠಾಣೆಗಳನ್ನು ಪುನರ್ವಿಂಗಡಿಸತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಸರ್ಕಾರ ಮಾಡಿದ್ದಾರೆ. ಅದು ಕೂಡ ಜಾರಿಗೆ ಬಂದಿಲ್ಲ. ಹಂಗಾಗಿ ಈ ಸರ್ಕಾರ 2016ರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಇಶ್ಯೂ ಆಗಿತ್ತು. ಅದನ್ನ ಮತ್ತೆ ಜಾರಿಗೆ ಕೂಡ ಈ ಗ್ರಾಮ ಠಾಣೆಗಳ ಸಮಸ್ಯೆ ಏನಿದ್ದಾವೆ ಅದು ಪರಿಹಾರ ಆಗ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಠಾಣೆಯನ್ನು ಮತ್ತೆ ವಿಸ್ತರಿಸಬೇಕು ಅಂತ ನನ್ನ ಒತ್ತಾಯ. ಮಾನ್ಯ ಸಭಾಪತಿಗಳೇ, ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ, ಈ ಸರ್ವೆಯನ್ನು ಮಾಡತಕ್ಕಂಥ ಪ್ರಕ್ರಿಯೆ ಈಗ ನಾವು ಗ್ಯಾರಂಟಿ ಅವಧಿ 30 ವರ್ಷ ಮುಕ್ತಾಯವಾಗೋಗಿದೆ. ಅದನ್ನ ಸರ್ವೆ ಮಾಡಬೇಕು. ಅವರಿಗೆ ಈ ಸ್ವತ್ತು ಕೊಟ್ಟು ಲೆಜಿಟಿಮೇಸಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾಕೆಂದ್ರೆ ಅವರಿಗೆ ಪತ್ರಗಳಿರುವುದಿಲ್ಲ, ಯಾವುದೂ ಇರಲ್ಲ, ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಲೆಜಿಟಿಮೇಸಿ ಕೊಡಬೇಕು ಅಂತ ಹೇಳಿ ನಾವು ಈಗ ಸ್ವಾಮಿತ್ವ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ರಾಜ್ಯದಲ್ಲಿ ಗ್ರಾಮ ಠಾಣಾ ಅಳತೆ ಮತ್ತು ನಕ್ಷೆ ತಯಾರಿಸುವ ಕಾರ್ಯ ಈಗ ನಡೀತಾ ಇದೆ. ಅದರಿಂದ ಮೇಲೆ ನಮಗೆ ಒಂದು ವಸ್ತುಸ್ಥಿತಿ ಗೊತ್ತಾಗ್ತದೆ. ರಿಪೋರ್ಟ್ ಅನ್ನು ನಾನು ಮುಂದಿನ ಶಿವಕುಮಾರ್ ಸರ್ಕಾರಕ್ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಎಲ್ಲೋಯ್ತು ರಾಹುಲ್ ಗಾಂಧಿ ಕೋಟಿ
ಹಣದ ವಿಚಾರದಲ್ಲಿ ಕೇಳಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪರದಿಂದ ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟದ ಪರಿಹಾರ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳೇನು ಅಂತ ಹೇಳಿ ಸರ್ಕಾರ ಉತ್ತರ ಕೊಟ್ಟಿದೆ. 7/12/2012 ಅವಕಾಶ ಕೊಟ್ಟಿತ್ತು. ಅದಾದ ನಂತರ 23/2/23 ಕಾನೂನು ನಿಯಮಗಳನ್ನು ಮಾಡಿಸಲಾಗಿದೆ. ಪರಿಶೀಲನೆ ಇದೆ ಅಂತ ಹೇಳಿದ್ದಾರೆ ಮೊನ್ನೆ ಕಂದಾಯ ಮಂತ್ರಿಗಳು. ನಾನು ಕೇಳ್ತಿದ್ದು ಸರ್, ಮತ್ತು ರಾಜ್ಯ ಸರ್ಕಾರಗಳಿಗೆ ವರಮಾನ ಇದ್ದಂತ ಕಾಲದಲ್ಲಿ ರಾಜ ಮಹಾರಾಜರುಗಳು ಬ್ರಿಟಿಷ್ನವರು ವರಮಾನದ ಮೂಲವಾಗಿ ಕಂದಾಯದ ಜಮೀನುಗಳಿಗೆ ಕಂದಾಯ ವಸೂಲಿ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅದೇ ಮುಖ್ಯವಾದಂತ ಆ ರಾಜ್ಯಗಳ ಆದಾಯದ ಕಂದಾಯದ ಮೂಲ ರೈತರು ಮಾಡ್ತಕ್ಕಂಥ ಜಮೀನಿನಲ್ಲಿ ಬರ್ತಕ್ಕಂಥ ಕಂದಾಯ ಆಗಿತ್ತು. ಈಗ ಪರಿಸ್ಥಿತಿ ಇಲ್ಲ ಸರ್, ಯಾರು ಕಂದಾಯ ಕಟ್ಟಕ್ಕೆ ಹೋಗೋದಿಲ್ಲ. ಆಮೇಲೆ ವ್ಯವಸಾಯ ಮಾಡ್ತಕ್ಕಂಥ ರೈತರುಗಳು ಅನಕ್ಷರಸ್ಥರು, ದಲಿತರು, ಪರಿಶಿಷ್ಟ ಜಾತಿ ಜನಾಂಗ ವಿವಿಧ ವರ್ಗಗಳಿಂದ ಬರ್ತಕ್ಕಂಥ ರೈತರು ಮುಕ್ತ ರೈತರು ಇರ್ತಾರೆ. ಅವ್ರು ಕಂದಾಯ ಕಟ್ಟಕ್ಕೆ ಯಾವಾಗಪ್ಪ ಅಂದ್ರೆ ಅವ್ರ ಜಮೀನುಗಳು ಯಾವ್ದಾದ್ರು NOC ಬೇಕಾದ್ರೆ, EC ಬೇಕಾದ್ರೆ ಅಥವಾ ಜಮೀನಿನ ಮೇಲೆ ಸಾಲ ಮಾತ್ರ ಅವರ ಜಮೀನುಗಳ ದಾಖಲಾತಿ ಪರಿಶೀಲನೆ ಮಾಡಕ್ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಜಮೀನಿನ ಕಂದಾಯ ಕಟ್ಟಿದ ಒಂದೇ ಆ ಜಮೀನನ್ನ ಪಡ ಮಾಡಿರ್ತಕ್ಕಂಥದ್ದು ಆ ರೈತರಿಗೆ ಮಾಡಿರ್ತಕ್ಕಂಥದ್ದು ಘೋರ ಅನ್ಯಾಯ ಸರ್. ಇವತ್ತು ರೈತರುಗಳು ಆ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರು ಮೂಲತಃ ಅವರು ಪರಂಪರಾಗತವಾಗಿ ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರುಗಳು ಕೇವಲ 50, 100, 500 ರೂಪಾಯಿ ಕಂದಾಯ ಕಟ್ಟಿಲ್ಲ ಅಂತ ಹೇಳಿ ಆ ಜಮೀನನ್ನ ಸರ್ಕಾರಿ ಆ ಹಕ್ಕನ್ನ ಕಸಿದ್ಕೊಳ್ತಕ್ಕಂಥದ್ದು ಆ ಮನಸ್ಥಿತಿ ನಮಗೆ ಬರತಕ್ಕಂಥದ್ದು ಪ್ರಜಾಸತ್ತಾತ್ಮಕವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಸರ್ಕಾರಗಳು. ನಾವು ರೈತರ ನೆರವಿಗೆ ಬರಬೇಕು. ರಾಜ್ಯದಲ್ಲಿ 13,000 ರೈತರಿದ್ದಾರೆ. ಸರ್ಕಾರಿ ಪರ ಕೇವಲ 6,000 ಹೆಕ್ಟೇರ್ ಜಮೀನು ಅದನ್ನು ದಯಮಾಡಿ ಕೊಟ್ಟು ಅವ್ರಿಗೆ ಅವಕಾಶ ಕೊಟ್ಟು ಯಾರು ರೈತರಿದ್ದಾರೆ ಅವರನ್ನು ದಿಟ್ಟ ಕ್ರಮ ತಗೋಬೇಕು ಅಂತ ಹೇಳಿ ತಮ್ಮಲ್ಲಿ ಡೆಪ್ಟಿ ಸಿಎಂ ಅವರು ಮಾನ್ಯ ಶಾಸಕರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ರವಿ ಅವರು ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದರು. ಈ ಬ್ರಿಟಿಷ್ನವ್ರ ಕಾಲದಲ್ಲಿ ಮಾನ್ಯ ಸಭಾಪತಿಗಳೇ ಯಾರು ಕಂದಾಯ ಕಟ್ಟೋದೇ ಟ್ಯಾಕ್ಸ್ ಕಟ್ಟೋದೇ ಬ್ರಿಟಿಷ್ನವ್ರಿಗೆ ಅದೇ ವರಮಾನ. ಲ್ಯಾಂಡ್ ಯೂಸ್ ಮಾಡೋದಕ್ಕೆ ಕಂದಾಯ ಕಟ್ಟೋದನ್ನೇ ಅದೇ ವರಮಾನ ಇದ್ದಿದ್ದು. ಯಾರು ಕಂದಾಯ ಕಟ್ಟುತ್ತಿಲ್ಲ ಅದನ್ನು ಸರ್ಕಾರ ವಹಿಸ್ಕೊಳ್ತಾ ಇತ್ತು, ಅದನ್ನೇ ಕೊಡ ಅಂತ ಹೇಳಿ ಕರೆದಿದ್ದಾರೆ. ಆ ಕಾಲದಿಂದನೂ ಬಂದಿದೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸುಮಾರು 24,000 ಎಕರೆ ಭೂಮಿ 1,890 ಪೇಮೆಂಟ್ ಕೊಟ್ಟ ಅವರಿಗೆ ಸಂಬಂಧಪಟ್ಟ ಹಾಗೆ ಬಡ ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಅದರಲ್ಲಿ ಅನ್ಕಲ್ಟಿವಬಲ್ ಏರಿಯಾ ಟ್ಯಾಕ್ಸ್ ಕಟ್ಟಲಿಲ್ಲ, ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಕೂಡ ಸರ್ಕಾರಕ್ಕೆ ಬರಬೇಕಾದ ಟ್ಯಾಕ್ಸ್ಗಳು, ಹಣ ಅದೆಲ್ಲವನ್ನು ಸೇರಿಸಿ ಸರ್ಕಾರಕ್ಕೆ ಈ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ರೆಸ್ಟೋರ್ ಮಾಡೋದಕ್ಕೂ ಅವಕಾಶ ಇದೆ. ಸರ್ಕಾರ ಏನಾಗಿದೆ 2012ರಿಂದ 2 ವರ್ಷ ಈ ರೆಸ್ಟೋರೇಷನ್ಗೆ ನೀವು ಅರ್ಜಿ ಹಾಕೊಳ್ಳಿ, ರೀಎಕ್ಸಾಮಿನ್ ಮಾಡಿ ನಿಮ್ಗೆ ರೆಸ್ಟೋರ್ ಮಾಡಿಕೊಡ್ತೀವಿ ಅಂತ ಹೇಳಿ ಆ ಸಮಯ ಮುಗಿದೋಗಿದೆ. ಮಂತ್ರಿಗಳಿಗೆ 1,007 ರೈತರಿಗೆ 1,007 ರೈತರಿಗೆ ಪಡವನ್ನು ರೆಸ್ಟೋರ್ ಮಾಡಿದ್ದಾರೆ. ಸಮಯ ಮುಗಿದೋಗಿದೆ. ಈಗ ಮತ್ತೆ ನಾವು 2023ರಲ್ಲಿ ಒಂದು ನಿಯಮಗಳನ್ನು ಮಾಡಿ ಅದನ್ನ ಪರಿಶೀಲನೆ ಮಾಡಿ
ಚಿಂತನೆ ಮಾಡಿದ್ದೇವೆ. ಒಂದು ವೇಳೆ ಆ ಆದೇಶ ಆದ್ಮೇಲೆ ಅದನ್ನ ರೆಸ್ಟೋರ್ ಮಾಡೋದಕ್ಕೆ ಅವಕಾಶ ಇದೆ. ಯಾರ್ಯಾರು ಅರ್ಜಿ ಹಾಕೊಳ್ಬೇಕು, ರೆಸ್ಟೋರ್ ಮಾಡಿಕೊಡಿ ನನಗೆ ಅಂತ ಹೇಳಿ ಅರ್ಜಿ ಹಾಕೊಳ್ಬೇಕು. ಅದಕ್ಕೆ ಏನ್ ಕಾರಣ ನಾವು ಮುಂದೆ ಕೊಟ್ಟಿರ್ತೀವಿ, ಆ ಕಾರಣದ ಮೇಲೆ ಅವರಿಗೆ ರೆಸ್ಟೋರ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಸರ್ಕಾರಕ್ಕೆ ಕುಶಾಲಪ್ಪ ಸರ್ಕಾರಕ್ಕೆ ಕುಶಾಲಪ್ಪ ಕೋಟ ಸರ್ಕಾರಕ್ಕೆ ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು ಮಾನ್ಯ ಸಭಾಪತಿಗಳ ಉತ್ತರಗಳನ್ನು ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು. ಆದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ರಾಜೀನಾಮೆ ಕೊಡಲೇಬೇಕು. ನಾನು ಹಲವಾರು ರಾಜೀನಾಮೆ ಕೊಡಲೇಬೇಕು. ಏನು ಅಂತಂದ್ರೆ ರಾಜೀನಾಮೆ ಕೊಡಲೇಬೇಕು. ಉತ್ತರಕ್ಕೆ ನಾನು ಅವರ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫಾರ್ಮ್ ನಂಬರ್ 57 ಮತ್ತು ಫಾರ್ಮ್ ನಂಬರ್ 59 ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳ ಸೂಕ್ತ ಕಾರಣವಿಲ್ಲದೆ ತಿರಸ್ಕಾರ ಮಾಡಿದ ಪ್ರಕರಣಗಳು ಎಷ್ಟು ಅಂತ ಒದಗಿಸಲು ಸರ್ಕಾರ ಕೈಗೊಂಡಿರುವ ಅವರ ಗಮನ ಸೆಳೆದಿದ್ದೆ. ಅಂಥ ಪ್ರಕರಣಗಳು ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಕಂದಾಯ ಸಚಿವರ ಗಮನಕ್ಕೆ ತರಬಯಸುತ್ತಾರೆ. ಧಾರವಾಡ ಜಿಲ್ಲೆಯಲ್ಲಿ 3 ಸೊಸೈಟಿಗಳಿಗೆ ಸುಮಾರು 241 ಎಕರೆಗೆ 57 ಕೊಡದೇ ಇವತ್ತು ಬೇರೆದವರನ್ನ ಆಕ್ರಮಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸೇರಿದಂತ ಜಮೀನು ಬೆಳಗಾವಿ ಜಿಲ್ಲೆ ರಾಯಬಾಗ್ ಜಿಲ್ಲೆ ಚಾವು ಪಾರ್ಕ್ ನಲ್ಲಿ ಈ ಪ್ರಕರಣ ಆಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನೆಹರು ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ. ಇವು ಯಾವ ಕೋಆಪರೇಟಿವ್ ಇವನ್ನ ಇದಾಗಿಲ್ಲ ಅವಕ್ಕೆ ಫಾರ್ಮ್ ನಂಬರ್ 57, 56 ಕೊಟ್ಟಿಲ್ಲ ಅನ್ನುವಂತ ಮಾತನ್ನು ಅವರು ಗಮನಕ್ಕೆ ತರ್ತಾ ಇದ್ದೇನೆ. ಹೆಚ್ಚುವರಿ ಎಂದು ಘೋಷಿಸಿದ ಜಮೀನುಗಳಲ್ಲಿ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಕೊಟ್ಟ ಉತ್ತರದಲ್ಲಿ ತೆಲಂಗಾಣ 5 ಎಕರೆನ ತೆಲಂಗಾಣ ಇನ್ನು 5 ಸರ್ಕಾರದ ವಶದಲ್ಲಿದೆ. ಅದನ್ನ ಹಂಚಿಕೆ ಯಾವಾಗ ಮಾಡ್ತೀರಿ? ಹೊಳಲ್ಕೆರೆಯಲ್ಲಿ ಯಾವಾಗ ಮಾಡ್ತೀರಿ? ಹೊಸದುರ್ಗದಲ್ಲಿ ಯಾವಾಗ ಮಾಡ್ತೀರಿ? ಪಾವಗಡದಲ್ಲಿ 2134 ಎಕರೆ ಇದೆ. ಅದರಲ್ಲಿ ಇರುವ ಯಾವಾಗ ಹಂಚಿಕೆ ಮಾಡ್ತೀರಿ ಅನ್ನುವಂಥದ್ದನ್ನ ಕೇಳಿ ಬಯಸ್ತಾ ಇದ್ದೇನೆ. ನಾನು ಬದಾಮಿಯಲ್ಲಿ ಕೊಟ್ಟ ವಿವರ 13 ಎಕರೆ ಜಮೀನಿದೆ. ಹೇಳಿದಾಗೆ ಬಾಕಿ 1230 ಗುಂಟೆ ಹಂಚಿಕೆ ಆಗದೆ ಸರ್ಕಾರ ಈ ಜಮೀನನ್ನು ಹಂಚಿಕೆ ಯಾವಾಗ ತಾವು ವಜಾ ಮಾಡಿ ನಮ್ಮ ಇಲ್ಲಿ ಉಳಿದಿದೆ. ವಜಾ ಮಾಡಿ ಇಡೀ ಮಾಹಿತಿಗೆ ಧನ್ಯವಾದಗಳನ್ನು ಹೇಳ್ತಾ ಮಾಡಿ ಹೆಚ್ಚುವರಿ ಜಮೀನನ್ನ ವಜಾ ಮಾಡಿ ಜಾತಿ ಪರಿಶಿಷ್ಟ ವರ್ಗದ ಮಾಡಿ ಕಾರ್ಮಿಕರಿಗೆ ಹಂಚಿಕೆ ಮಾಡಿದ್ರೆ ಪರಮೇಶ್ವರ್ ಅವರ ಹತ್ರ ವಿನಂತಿ ಮಾಡ್ತಾರೆ. ಬಸವಲಿಂಗಪ್ಪನವರ ರೀತಿಯಲ್ಲಿ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಈ ಭೂ ಸುಧಾರಣಾ ಕಾನೂನಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಜಮೀನು ಹಂಚಿಕೆ ಮಾಡಿದ್ರೆ ಇದೊಂದು ಸರ್ಕಾರದಿಂದ ಉತ್ತಮವಾದಂತಹ ಕೆಲಸ ಆಗುತ್ತೆ ಅನ್ನೋಂಥದ್ದು ಭಾವಿಸ್ತೇನೆ. ಒಂದೇ ಒಂದು ಸರ್, ಉತ್ತರ ಕೊಡ್ಲಿ ಬಿಡಿ. ಕಂದಾಯ ಸಚಿವರ ಗಮನಕ್ಕೆ ತರೋದೇನೆಂದ್ರೆ ಇವು ಲ್ಯಾಂಡ್ ಟ್ರಿಬ್ಯುನಲ್ಗಳು ಮಾಡಿರುವಂತ ಅನಾಹುತಗಳು. ನಾಗೇಂದ್ರ ಅವರನ್ನು ವಜಾ ಮಾಡಿ. ನಾನು ಧಾರವಾಡ ಜಿಲ್ಲೆಯ ಕೇಸ್ಗಳನ್ನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಏನು ಅಂತಂದ್ರೆ ಹೆಚ್ಚುವರಿ ಮಾಡಿದ್ದ ಅದನ್ನ ಪುನಃ ಆ ಹೆಚ್ಚುವರಿ ಅಲ್ಲ ಅಂತ ಹೇಳಿ ಆ ದಲಿತರ ಕೈಯಿಂದ ಕಿತ್ಕೊಳ್ಳುವಂತ ಪ್ರಕರಣಗಳು ಬಹಳ ನಡೆದಿದ್ದಾವೆ.
ಇದಕ್ಕೊಂದು ದೀರ್ಘವಾದಂತ ನಾಗೇಂದ್ರ ಚರ್ಚೆ ಆಗಬೇಕು ಅಂತ ಹೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಡಿಸಿಎಂ ಅವರು ಮಾನ್ಯ ಸಭಾಪತಿಗಳೇ, ನಾನು ವಿವರವಾದ ಉತ್ತರವನ್ನು